ಪೊಲೀಸ್ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ದುರುಪಯೋಗಪಡಿಸಿಕೊಳ್ಳುತ್ತಿದೆ. ಇದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನು ರಾತ್ರಿಯಿಡೀ ಕುಡಿಯಲು ನೀರು ಕೊಡದೆ ಓಡಾಡಿಸಿರುವುದು ಸರಿಯಲ್ಲ. ಒಬ್ಬ ಜನಪ್ರತಿನಿಧಿಯನ್ನು ಈ ರೀತಿ ನಡೆಸಿಕೊಂಡಿರುವುದನ್ನು ಪಕ್ಷ ವಿರೋಧಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸರ ವರ್ತನೆ ಖಂಡನಾರ್ಹ ಎಂದರು. ಮಹಿಳೆಯರ ಮೇಲೆ ಧಕ್ಕೆಯಾಗಿರುವುದು ಸಹ ಗಂಭೀರ ವಿಚಾರವಾಗಿದೆ. ಎಫ್ಎಸ್ಎಲ್ ವರದಿ ಬರಬೇಕಿದೆ ಹಾಗೂ ಸಭಾಪತಿ ಅವರು ಏನು ಹೇಳಿದ್ದಾರೆ ಅದನ್ನು ಸಹ ಗಮನಿಸಬೇಕಿದೆ. ತದನಂತರ ಕೆಲವು ವಿಡಿಯೋ ಹರಿದಾಡಿವೆ. ಇವುಗಳ ಸತ್ಯಾಸತ್ಯತೆ ಪರಿಶೀಲಿಸಬೇಕಿದೆ ಎಂದು ಹೇಳಿದರು. ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಸ್ಟ್ ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಸುಮಾರು 450ರಿಂದ 500 ಕಿಲೋಮೀಟರ್ ಅವ್ರನ್ನ ಜೀಪಲ್ಲಿ ಎತ್ತಾಕೊಂಡು ಹೋಗಿ ಸುತ್ತೋಡಿಸಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಇವರು?